ಶಕ್ತಿ, ಎಲ್ಲಿಗಾದ್ರೂ ಹೊರಟಿದ್ಯಾ ಅಂತ ಕನಕ ಅವರು ಮಗನ ಕೈಯಲ್ಲಿದ್ದ ಸೂಟ್ ಕೇಸ್ ನೋಡಿ ಕೇಳಿದ್ರು. ಹೌದು, ಈ ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂತ ಬಹಳ ಸಮಾಧಾನವಾಗಿ ಸ್ಪಷ್ಟ ಧ್ವನಿಯಲ್ಲಿ ಶಕ್ತಿ ಬಾಂಬ್ ಸಿಡಿಸಿದ್ದ. ಮನೆ ಬಿಟ್ಟು ಹೋಗ್ತೀಯಾ? ಯಾಕೆ? ಎಲ್ಲಿಗೆ ಅಂತ ಅವನು ತಮಾಷೆ ಮಾಡ್ತಿದ್ದಾನೆ ಅನ್ಕೊಂಡು ಕನಕ ಅವರು ಸಾಧಾರಣವಾಗಿ ಕೇಳಿದ್ರು. ನನ್ನ ಹೆಂಡತಿನ ಹುಡ್ಕೊಂಡು ಹೋಗ್ತಿದ್ದೀನಿ, ಎದುರು ಮನೆಗೆ ಹೋಗ್ತಿದ್ದೀನಿ ಅಂತ ಶಕ್ತಿ ಮೃದು ಧ್ವನಿಯಲ್ಲಿ ಹೇಳ್ದ. ಪಟಾರ್ ಅನ್ನೋ ಶಬ್ದ ಮಾತ್ರ ಅಲ್ಲಿ ಕೇಳಿಸಿತು. ಕನಕ ಶಕ್ತಿಯ ಕೆನ್ನೆಗೆ ಬಾರಿಸಿದ್ರು. ಶಕ್ತಿ ಹುಟ್ಟಾಗ್ಲಿಂದ ಆಟಕ್ಕೂ ಹೊಡೆಯದಿದ್ದ ತಾಯಿ ಇಂದು ಅಷ್ಟೊಂದು ಜೋರಾಗಿ ಹೊಡೆದಿದ್ದನ್ನ ಯಾರಿಗೂ ನಂಬೋಕು ಸಾಧ್ಯವಾಗಲಿಲ್ಲ. ಏನು ಒದರುತ್ತಿದ್ಯಾ ಶಕ್ತಿ ಅಂತ ಸೆಟ್ಟಿನಿಂದ ಕೇಳಿದ್ರು. ತಾಯಿ ಹೊಡೆದಿದ್ದಕ್ಕೆ ಶಕ್ತಿ ಗಾಬರಿ ಆಗಲಿಲ್ಲ, ಆದರೆ ಅವನಿಗೆ ಬೇಸರ ಆಯಿತು. ನಾನು ಒದರುತ್ತಿಲ್ಲ ಅಮ್ಮ, ಸತ್ಯ ಹೇಳ್ತಿದ್ದೀನಿ ಅಂತ ತಾಯಿಯ ಕಣ್ಣನ್ನ ನೇರವಾಗಿ ನೋಡಿ ಹೇಳ್ದ. ಏನ್ ನಿಜ? ಒಂದೇ ದಿನದಲ್ಲಿ ಆ ಹಿತ ನಿನ್ನನ್ನ ಮತ್ತೆ ಮರಳು ಮಾಡ್ಬಿಟ್ಲಾ? ಚಿರಾನ್ ಸತ್ತು ಒಂದು ದಿನ ಕೂಡ ಆಗಿಲ್ಲ, ಅಷ್ಟ್ರಲ್ಲೇ ನಿನ್ ಹತ್ರ ಬರ್ತಿದ್ದಾಳ? ಎಂತಹ ಕೆಟ್ಟ ಜನ್ಮ ಅವಳದು ಅಂದ್ರು ಕನಕ. ಕೋಪ ಅನ್ನೋ ಬೆಂಕಿ ಮನಸ್ಸನ್ನ ಆವರಿಸಿದ್ರಿಂದ ಕನಕ ಅವರು ನಾಲ್ಗೆ ಮೇಲೆ ಹತೋಟಿ ಇಲ್ಲದೆ ಮಾತುಗಳನ್ನ ಆಡ್ಬಿಟ್ರು. ಅವು ವಾಪಸ್ ಪಡೆಯೋಕಾಗದೇ ಇರೋ ಕಟು ಮಾತುಗಳಾಗಿದ್ವು. ಆದ್ರೆ ತಮ್ಮ ಮುಂದೆ ನಿಂತಿರೋನು ಹಳೆ ಮಗ ಅಲ್ಲ, ತನ್ನ ಮಾತಿಗೆ ಕಟ್ಟು ಬೀಳೋನು ಅಲ್ಲ ಅನ್ನೋದನ್ನ ಮರೆತು ಅವರು ಈ ಮಾತುಗಳನ್ನ ಆಡ್ಬಿಟ್ರು. ಅಮ್ಮ ಅಂತ ಶಕ್ತಿ ಸಿಂಹದಂತೆ ಗರ್ಜಿಸ್ದ. ಅವನ ಆ ಕಿರುಚಾಟಕ್ಕೆ ಇಡೀ ಬಂಗಲೆಯೇ ನಡುಗಿ ಹೋದಂತಾಯ್ತು. ತನ್ನ ವಿರುದ್ಧ ಧ್ವನಿ ಎತ್ತಿ ಅಧಿಕಾರಯುತವಾಗಿ ಸಿಂಹದಂತೆ ನಿಂತಿರೋ ಮಗನನ್ನ ಕನಕ ದಿಗ್ಭ್ರಮೆಯಿಂದ ನೋಡಿದ್ರು. ಹಿತಾ ನನ್ನ ಹೆಂಡತಿ, ನಮಗೆ ಕಾನೂನುಬದ್ಧವಾಗಿ ವಿಚ್ಛೇದನ ಆಗಿಲ್ಲ. ಅವಳು ಚಿರಾನ್ ಜೊತೆಗೆ ಇರೋಕೆ ನಾನೇ ಕಾರಣ. ನನ್ನಿಂದಲೇ ಅವಳು ಇವತ್ತು ಆ ಸ್ಥಿತಿಯಲ್ಲಿ ನಿಂತಿದ್ದಾಳೆ. ಇನ್ ಮುಂದೆ ನನ್ನ ಜೀವನವನ್ನ ಸರಿಪಡಿಸ್ಕೊಳ್ಳೋದು ಮಾತ್ರ ನನ್ನ ಕೆಲಸ. ಇನ್ನೊಂದು ಸಲ ನನ್ನ ಹಿತಾನ ಅವಮಾನಿಸೋ ಹಾಗೆ ಒಂದು ಮಾತಾಡಿದ್ರು ನೀವು ನನ್ನ ಇನ್ನೊಂದು ಮುಖ ನೋಡ್ಬೇಕಾಗತ್ತೆ ಅಂತ ಶಕ್ತಿ ಬಹಳ ಕಠಿಣವಾಗಿ ಎಚ್ಚರಿಸ್ದ. ಅವನಿಗಿದ್ದ ಕೋಪಕ್ಕೆ ಎದುರಿಗಿದ್ದವರು ತಾಯಿ ಆಗದೆ ಇದ್ದಿದ್ರೆ ಇವತ್ತು ಏನಾಗ್ತಿತ್ತೋ ಏನೋ. ಕನಕ ಅವರಂತೂ ಅವನ ಮಾತುಗಳನ್ನ ಕೇಳಿ ಆಘಾತದಲ್ಲಿದ್ರು. ತನ್ನನ್ನು ದಾಟಿ ಹೋಗ್ತಾ ಇರೋನು ತನ್ನ ಮಗನೇನ ಅನ್ನೋ ಪ್ರಶ್ನೆಯೊಂದಿಗೆ ನೋಡ್ತಿದ್ರು. ಗಂಭೀರ ಸ್ವಭಾವದ ಆ ಹೆಣ್ಣು ಮಗಳು ಮಗನ ಮಾತುಗಳಿಂದ ನೊಂದು ಹೋಗಿ ಬೆದರಿದ ಕಣ್ಣುಗಳಿಂದ ಮಗನನ್ನೇ ನೋಡ್ತಾ ನಿಂತಿದ್ರು. ಅಮ್ಮ, ನಿನಗೆ ಬೇಡ್ವಾ ಶಕ್ತಿ ಅಂದ್ರು ಕನಕ. ಶಕ್ತಿಯ ನಡಿಗೆ ನಿಂತಿತ್ತು. ಆದ್ರೆ ಹಿಂದೆ ತಿರುಗಿ ನೋಡ್ದೆ. ಬೇಡ ಅಂತ ಹೇಳಲ್ಲ, ಆದ್ರೆ ನೀವು ನನ್ನ ನಂಬಿಕೆನ ಮುರಿದು ನನಗೆ ದ್ರೋಹ ಮಾಡಿದಿರಿ. ಈಗ ಇರೋದು ನನ್ನ ಅಮ್ಮ ಅಲ್ಲ, ಅದಕ್ಕೆ ನಿಮ್ಮಿಂದ ದೂರ ಹೋಗ್ತಿದ್ದೀನಿ ಅಂದ ಶಕ್ತಿ. ಕನಕ ಅವರಲ್ಲಿ ಸಣ್ಣ ನಡುಕ ಶುರುವಾಯಿತು. ಒಂದ್ ವೇಳೆ ಹಿತ ಏನಾದ್ರೂ ನನ್ನ ಬಗ್ಗೆ ಹೇಳಿರಬಹುದಾ ಅಂತ ಯೋಚಿಸಿದ್ರು. ನಂತರ ಇರ್ಲಿಕ್ಕಿಲ್ಲ ಅಂತ ಸಮಾಧಾನ ಮಾಡಿಕೊಂಡು ಏನು ತಿಳಿದಿರೋರಂತೆ ಕೇಳಿದ್ರು. ಮನಸ್ಸಿಗೆ ನೋವಾಗೋ ಹಾಗೆಲ್ಲ ಮಾತಾಡಬೇಡ ಶಕ್ತಿ. ನಾನು ಏನು ದ್ರೋಹ ಮಾಡಿದೆ ಅಂತ ಕೇಳಿದ್ರು ಕನಕ. ನನ್ನ ಹಿತ ನನ್ನನ್ನು ಬಿಟ್ಟು ಹೋಗೋಕೆ ಏನು ಕಾರಣ? ಅವಳು ನನ್ನನ್ನು ದ್ವೇಷಿಸೋಕೆ ಏನು ಕಾರಣ ಅಂತ ತಾಯಿಯ ಮುಖವನ್ನ ನೇರವಾಗಿ ನೋಡಿ ಕೇಳ್ದ ಶಕ್ತಿ. ಕನಕ ಅವರ ಮುಖ ಬಿಗಿಯಾಯ್ತು. ಕಣ್ಣುಗಳು ಕೆಂಪಗಾಗಿದ್ರು ಯಾವುದೇ ತಪ್ಪಿದಸ್ಥ ಭಾವನೆ ಇಲ್ಲದೆ ಮಗನನ್ನ ನೋಡಿ, ನನ್ನನ್ನು ಕೇಳಿದ್ರೆ ನನಗೇನು ಗೊತ್ತು? ಅವಳು ನೀನು ದೂರ ಆಗಿದ್ದೀರಾ ಅಷ್ಟೇ ನಿಜ. ಮರ್ಯಾದೆಯಾಗಿ ಈಗ ಒಳಗಡೆ ಹೋಗು, ಸುಮ್ಮನೆ ನನ್ನ ಕೋಪಕ್ಕೆ ಗುರಿಯಾಗಬೇಡ ಅಂತ ಮಗನನ್ನೇ ಬೆದರಿಸಿದ್ರು. ಶಕ್ತಿ ವ್ಯಂಗ್ಯವಾಗಿ ತನ್ನ ಹುಬ್ಬು ಸವರ್ತಾ ತಾಯಿಯನ್ನ ತೀಕ್ಷ್ಣವಾಗಿ ನೋಡ್ತಾ ಬಾಗಿಲಿನತ್ತ ನಡೆದ. ಆಗ ಕನಕ ಆಕ್ರೋಶದಿಂದ ಕೆರ್ಚಿದ್ರು. ಶಕ್ತಿ, ನನ್ನ ಮಾತೇನು? ನಿನಗೂ ಅವಂತಿಗೂ ನಿಶ್ಚಯ ಮಾಡಿದ್ದ ಮದುವೆ ಏನಾಗಬೇಕು ಅಂದ್ರು. ಅದು ನನ್ನ ತಲೆನೋವಲ್ಲ ಅಂತ ನಿರ್ಲಕ್ಷ್ಯದಿಂದ ಹೇಳ್ದವನು ನಂತರ ತಾಯಿಯ ಯಾವ ಪ್ರಶ್ನೆಗೂ ಉತ್ತರಿಸೋಕೆ ಅಲ್ಲಿ ನಿಲ್ಲಿಲ್ಲ. ನನ್ನನ್ನು ಗೌರವಿಸ್ದೆ, ನನ್ನ ಪ್ರೀತಿಯನ್ನು ತಿರಸ್ಕರಿಸಿ ಹೋಗ್ತಾ ಇರೋ ನೀನು ತುಂಬ ಅನುಭವಿಸ್ತೀಯ ಶಕ್ತಿ. ಹೇಗೆ ಹೋದ್ಯೋ ಹಾಗೆ ಅಮ್ಮ ಅಂತ ಬೇಡ್ಕೊಂಡು ನೀನು ಬರಬೇಕು. ಈ ಕನಕ ಹಾಗೆ ಮಾಡ್ತಾಳೆ. ಯಾರಿಗಾಗಿ ನೀನು ನನ್ನನ್ನು ಬಿಟ್ಟು ಹೋದ್ಯೋ ಅವಳಿಗೆ ದೊಡ್ಡ ನಷ್ಟವನ್ನೇ ಕೊಡ್ತೀನಿ. ಇಷ್ಟೆಲ್ಲ ಆದರೂ ಅವಳಿಗೆ ಬುದ್ಧಿ ಬಂದಿಲ್ಲ. ಈ ಕನಕನ ಬಗ್ಗೆ ಅವಳು ತುಂಬ ತಪ್ಪು ತಿಳುವಳಿಕೆ ಇಟ್ಕೊಂಡಿದ್ದಾಳೆ. ಇನ್ನು ಮುಂದೆ ನಾನು ಯಾರು ಅಂತ ಗೊತ್ತಾಗತ್ತೆ ಅಂತ ಅವರ ಮನಸ್ಸು ದ್ವೇಷದಿಂದ ತುಂಬ ಹೋಗಿತ್ತು.
ರಕ್ತದಲ್ಲಿ ವೈರಸ್ ಬೆರೆಯುವಂತೆ ಬುದ್ಧಿಯಲ್ಲಿ ಕೆಟ್ಟ ಆಲೋಚನೆಗಳು ತುಂಬಿಕೊಂಡ್ವು. ಇನ್ ಮುಂದೆ ಕನಕ ತನ್ನ ಮಗನ ಜೊತೆಗೆ ಸೇರ್ತಾರಾ? ಕಾಲವೇ ನಿರ್ಧರಿಸ್ಬೇಕು. ಇತ್ತ ಹಿತ ಮಗಳನ್ನ ತೋಟದಲ್ಲಿ ಅಂದ್ರೆ ಗಾರ್ಡನಲ್ಲಿ ಕರ್ಕೊಂಡು ಹೋಗ್ತಿದ್ದಾಗ ಗೇಟ್ ತೆರೆಯೋ ಶಬ್ದ ಕೇಳಿ ಯಾರು ಬಂದಿದ್ದಾರೆ ಅಂತ ನೋಡಿದ್ಲು. ಶಕ್ತಿ ಒಳಗಡೆ ಬರ್ತಿರೋದನ್ನ ಕಂಡು ಹುಬ್ಬು ಗಂಟಿಕ್ಕಿದವಳು ಮಗಳನ್ನ ಎತ್ಕೊಂಡು ಬಾಗ್ಲಿಗೆ ಬಂದ್ಲು. ಲಗೇಜ್ ಬ್ಯಾಗ್ ಹಿಡಿದು ಬರ್ತಿದ್ದವನನ್ನ ಅನುಮಾನದಿಂದ ನೋಡ್ತಾ ನಿಂತ್ಲು. ಮುಖದಲ್ಲಿ ಕಳೆ ಇಲ್ದೆ ಕಣ್ಣುಗಳಲ್ಲಿ ಹೊಳಪಿಲ್ದೆ ನಿಂತಿದ್ದ ಹೆಂಡತಿಯನ್ನ ಒಮ್ಮೆ ನೋಡಿ ಹತ್ತಿರ ಬಂದವನು, ಏನ್ ಹಿತ ಹಾಗೆ ನೋಡ್ತಿದ್ಯಾ? ನಾನಿವತ್ತು ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದ್ದೀನ ಅಂದ ನಗುವನ್ನ ಅದಮಿಟ್ಕೊಂಡು ಶಕ್ತಿ. ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಬಾಡಿದ ಮುಖದಿಂದ ಕೇಳಿದ್ಲು ಹಿತ. ಗಂಡ ಹೆಂಡತಿನ ಹುಡುಕೊಂಡು ಬರ್ದೆ ಇನ್ನೆಲ್ಲಿಗೆ ಹೋಗ್ತಾನೆ, ಅದಕ್ಕೆ ಬಂದೆ ಅಂತ ಅವನ ಹುಬ್ಬು ಹೇರಿಸಿ ಕೇಳ್ದವನನ್ನ ಅವಳು ಅರ್ಥವಾಗದಂತೆ ನೋಡಿದ್ಲು. ಆದ್ರೆ ಅವನ ನೋಟದ ಅರ್ಥ ಅವಳಿಗೆ ತಿಳಿದಿರೋದೇನಲ್ಲ. ಅದಕ್ಕೆ ನೀವು ನಿಮ್ಮ ಹೆಂಡತಿನ ಹುಡ್ಕೊಂಡು ಹೋಗ್ಬೇಕು, ನನ್ನನ್ನು ಯಾಕೆ ಹುಡ್ಕೊಂಡು ಬಂದಿದ್ದೀರಾ ಅಂದ್ಲು ಹಿತ. ಅಲ್ಲೇ ಇರೋದು ತಪ್ಪು. ನನ್ನ ಹೆಂಡತಿ ನೀನೇ ಅಂತ ಮರ್ತು ಹೋದ್ಯಾ? ಸರಿ ಬಿಡು, ಈ ಬ್ಯಾಗನ್ನು ಒಳಗಡೆ ತಳ್ಕೊಂಡು ಬಾ ಅಂತ ಅವಳ ಹತ್ರ ಸೂಟ್ ಕೇಸ್ ತಳ್ಬಿಟ್ಟು ಮಗಳತ್ತ ಕೈ ಚಾಚ್ದ. ಅಮ್ಮೋ ಅಪ್ಪನ ಹತ್ರ ಬನ್ನಿ ಅಂತ. ಅಪ್ಪ ಅಂದ ತಕ್ಷಣ ಮಗು ತಕ್ಷಣವೇ ಶಕ್ತಿ ಅತ್ತ ಜಿಗಿತು. ಒಂದು ದಿನಕ್ಕೆ ಮಗುವಿಗೆ ತಂದೆಯ ಮೇಲಿನ ಹಂಬಲ ಅಂಟ್ಕೊಂಡಿದ್ದನ್ನ ಶಕ್ತಿ ಚೆನ್ನಾಗಿ ಅನುಭವಿಸ್ದ. ಶಕ್ತಿ ಮಗುವನ್ನ ಎತ್ತಿ ಮುದ್ದಾಡ್ತಿದ್ದಾಗ ಅವನ ಮೀಸೆ ಚುಚ್ಚಿ ಮಗು ಸಣ್ಣಗೆ ಹತ್ತಿತ್ತು. ಚಿರಾಂತ್ ಮೀಸೆ ಗಡ್ಡ ಇಲ್ಲದೆ ಇರ್ತಿದ್ದ. ಅಯ್ಯೋ, ಅಮ್ಮುಗೆ ಅಪ್ಪನ ಮೀಸೆ ಚುಚ್ತಿದ್ಯಾ? ಇನ್ನು ಮುಂದೆ ಅಪ್ಪ ಮೀಸೆ ತೆಗೆಸ್ಬಿಡ್ತೀನಿ, ನಿನಗೆ ಚುಚ್ಚೋದಿಲ್ಲ ಅಂತ ಮಗುವನ್ನ ಎತ್ಕೊಂಡು ಒಳಗಡೆ ನಡೆದ ಶಕ್ತಿ. ಅಷ್ಟೂ ಹೊತ್ತು ಕಲ್ಲಿನಂತೆ ನಿಂತು ನೋಡ್ತಿದ್ದ ಹಿತಾಗೆ ಇದ್ದಕ್ಕಿದ್ದಂತೆ ಪ್ರಾಣ ಬಂದಂತಾಗಿ ಅವ್ರ ಹಿಂದೆ ಓಡಿದ್ಲು. ನೀವ್ಯಾಕೆ ನಮ್ಮನೆ ಒಳಗಡೆ ಹೋಗ್ತಿದ್ರಾ? ನಿಂತ್ಕೊಳ್ಳಿ ಅಂತ. ನಿಮ್ಮಮ್ಮ ತುಂಬ ಸ್ವೀಟು, ನನ್ನ ಮೇಲೆ ಕೋಪ ಇದ್ರು ಎಷ್ಟು ಮರ್ಯಾದೆಯಿಂದ ನಡ್ಕೊಳ್ತಿದ್ದಾಳೆ ನೋಡು. ಅಮ್ಮಂಗೆ ಅಪ್ಪ ಒಂದು ಮುತ್ಕೊಡ್ಲಾ ಅಂತ ನಾಚಿಕೆ ಇಲ್ಲದೆ ಮಾತಾಡಿದ ಶಕ್ತಿಯನ್ನ ಹಿತ ಕಣ್ಣು ಕೆಂಪುಗೆ ಮಾಡಿಕೊಂಡು ನೋಡಿದ್ಲು. ನಿಂಗೆ ಸ್ವಲ್ಪನಾದ್ರೂ ನಾಚಿಕೆ ಇದೆಯಾ? ಮಗುವಿನ ಹತ್ರ ಏನು ಮಾತಾಡಬೇಕು ಅಂತ ಕೂಡ ನಿಮಗೆ ಗೊತ್ತಿಲ್ಲ. ಮಗುನ ಕುಡಿ, ಮೊದಲು ಮನೆಯಿಂದ ಹೊರಗಡೆ ಹೋಗಿ ಅಂತ ಅಮ್ಮನ ಪಡೆಯೋಕೆ ಪ್ರಯತ್ನಿಸಿದ್ಲು. ಅಮ್ಮು ನನ್ನ ಮಗಳು, ನಮ್ಮ ಮಧ್ಯೆ ನೀನು ಬರಬೇಡ. ಇನ್ನು ಮುಂದೆ ನಾನು ಇಲ್ಲಿ ನಿಮ್ಮ ಜೊತೆಗೆ ಇರ್ತೀನಿ. ನನ್ನ ಹೆಂಡತಿ ಮಗಳು ಅಂದರೆ ನನ್ನ ಕುಟುಂಬದ ಜೊತೆಗೆ ಇರ್ತೀನಿ ಅಂತ ಅವನ ಧ್ವನಿ ಸ್ವಲ್ಪ ಗಂಭೀರವಾಯಿತು. ಇಲ್ಲಿ ಇರೋಕ್ಕೆ ನಿಮಗೆ ಅಧಿಕಾರ ಇಲ್ಲ. ನಮಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ. ಅಮ್ಮು ನನ್ನ ಮಗಳು ಅಂತ ಅವಳು ಕೂಡ ಅವನಷ್ಟೇ ಕೋಪದಿಂದ ಹೇಳಿದ್ಲು ಹಿತ. ನಡೀತಾ ಇರೋದನ್ನೆಲ್ಲ ನೋಡ್ತಿದ್ದ ಅನು ಅಮ್ಮನನ್ನ ನನ್ನ ಹತ್ರ ಕೊಟ್ಬಿಟ್ಟು ಆಮೇಲೆ ನೀವು ಜಗಳ ಆಡಿ, ಮಗು ಹೆದರಿ ಬಿಡ್ತಾಳೆ ಅಂತ ಅಮ್ಮನನ್ನ ಮಡಿಲಿಗೆ ಹಾಕ್ಕೊಂಡು ಹೊರಗಡೆ ಹೋದ್ಲು. ನಮ್ಮ ಮಧ್ಯೆ ಯಾವ ಸಂಬಂಧವೂ ಇಲ್ಲ ಅಂತ ನೀನು ಹೇಳೋಕೆ ಸಾಧ್ಯ ಇಲ್ಲ ಆಯ್ತಾ? ನಮಗಿನ್ನೂ ಕಾನೂನುಬದ್ಧವಾಗಿ ವಿಚ್ಛೇದನ ಆಗಿಲ್ಲ. ಇನ್ನು ನೀನು ನನ್ನ ಅಧಿಕೃತ ಹೆಂಡತಿ. ನಿನ್ನಿಂದ ನನ್ನನ್ನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು, ನೀನು ನನ್ನ ಜೊತೆಗೆ ಬರಬೇಕು, ಇಲ್ದಿದ್ರೆ ನಾನು ಇಲ್ಲೇ ಇರಬೇಕು. ಯಾವ ಆಪ್ಷನ್ ಚೆನ್ನಾಗಿದೆ ಅಂತ ನೀನೇ ಡಿಸೈಡ್ ಮಾಡು ಅಂತ ಹೇಳಿ ಮಗುವನ್ನು ಹುಡುಕ್ತಾ ಹೋದ ಶಕ್ತಿ. ಅನು, ಅಮ್ಮನನ್ನು ಕೊಟ್ಬಿಟ್ಟು ನೀನಿನ್ ಕೆಲ್ಸಕ್ಕೆ ಹೊರಡು ಅಂದ ಶಕ್ತಿ. ಅನು ಕೂಡ ಏನು ಮಾತಾಡದೆ ಮಗುವನ್ನು ಕೊಟ್ಟು ಹೋದ್ಲು. ಅನುವನ್ನ ನಗುಮುಖದಿಂದ ನೋಡಿದ ಶಕ್ತಿ, ಅನು ನೀನು ಮಗುವಿನ ಥರಾನೆ, ಭಾವ ನೀವು ನನಗೆ ಅಪ್ಪನ ಥರ ಅಲ್ಲ ಅಂತ ಹೇಳಿದ್ದೆ. ಈಗ ನನ್ನ ಹತ್ರ ಮಾತಾಡದೆ ಹೋಗ್ತಿದ್ದಾಳೆ. ಅದಕ್ಕೆ ಕಾರಣ ನಾನೇ. ಬೇಗ ಎಲ್ಲನೂ ಸರಿ ಮಾಡ್ತೀನಿ. ನಾವೆಲ್ಲರೂ ಮೊದಲಿನ ಥರ ಸಂತೋಷವಾಗಿರೋಣ ಅಂತ ಮಗುವಿನ ಹತ್ರ ಮಾತಾಡ್ತಿದ್ದ ಶಕ್ತಿ. ಅವನು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು ಹಿತ ಬಂದಾಗ, ನಾನೇ ನಿನಗೆ ಅಪ್ಪ, ಚಿರಾಂತ್ ಸುಮ್ಮನೆ ಅಪ್ಪ ಅಷ್ಟೇ ನಿನಗೆ. ಅವನಿಗಿಂತ ನಾನೇ ನಿನಗೆ ಒಳ್ಳೆ ಅಪ್ಪ. ನಿನ್ನನ್ನು ಮಹಾರಾಣಿಯಂತೆ ನೋಡ್ಕೊಳ್ತೀನಿ. ಚಿರಾಂತ್ಗೂ ನನಗೂ ಸಂಬಂಧ ಇಲ್ಲ. ಚಿರಾ ನಿಮ್ಮಮ್ಮನ ಗೆಸ್ಟ್ ಅಷ್ಟೆ. ನೀನು ನಾನು ನಮ್ಮಿಬ್ಬರದ್ದೇ ಲೋಕ ಅಮ್ಮು. ಈ ಪ್ರಪಂಚದೊಳಗಡೆ ನಿಮ್ಮಮ್ಮ ಕೂಡ ಬರೋಕ್ಕೆ ಸಾಧ್ಯವಿಲ್ಲ, ಸರಿನಾ ಅಂತ ಮಗುವಿಗೆ ಅರ್ಥವಾಗುತ್ತೋ ಇಲ್ವೋ ಅಂತ ಯೋಚಿಸ್ದೆ ದೊಡ್ಡವ್ರ ಹತ್ರ ಮಾತಾಡೋ ಹಾಗೆ ಮಾತಾಡ್ತಿದ್ದ ಶಕ್ತಿ. ನಿಮ್ಮಮ್ಮ ತುಂಬ ಅತಿಯಾಗಿ ಆಡ್ತಿದ್ದಾಳೆ. ಅವಳಿಗೆ ಒಂದು ಸ್ಪೆಷಲ್ ಸರ್ಪ್ರೈಸ್ ಇದೆ.
ಎಲ್ಲಾನು ಬಡ್ಡಿ ಸಮೇತ ವಸೂಲಿ ಮಾಡ್ತೀನಿ. ನಿಮ್ಮ ಅಪ್ಪನ ಬಗ್ಗೆ ತಿಳಿದಿದ್ರು ತಿಳಿದೇ ಇರೋಳ್ ಹಾಗೆ ನಿಮ್ಮಮ್ಮ ತುಂಬ ಆಡ್ತಿದ್ದಾಳೆ. ಎಲ್ಲಾನು ಸರಿ ಮಾಡ್ತೀನಿ ಅಂತ ತನ್ನ ಪಾಡಿಗೆ ತಾನು ಮಾತಾಡ್ತಿದ್ದವನ ಕೈಯಲ್ಲಿದ್ದ ಮಗುವನ್ನ ಹಿತ ಒಮ್ಮೆಲೆ ಕಿತ್ಕೊಂಡ್ಳು. ಆಸೆಯಿಂದ ಆಟ ಆಡ್ತಿದ್ದ ಗೊಂಬೆನ ಕಿತ್ಕೊಂಡಂತೆ ಶಕ್ತಿಯ ಮುಖ ಸಪ್ಪೆ ಆಯ್ತು. ಬೇಸರದಿಂದ ಅಮ್ಮುನ ಮತ್ತೆ ಹಿತಾಳನ್ನ ನೋಡ್ದವನು, ಏನ್ ಹಿತ, ಯಾಕಮ್ಮುನ ಕಿತ್ಕೊಂಡೆ ಅಂದ. ಮಗುವಿನ ಹತ್ರ ಏನ್ ಮಾತಾಡ್ತಿದ್ದೀರಾ ನೀವು ಅಂದ್ಲು ಹಿತ. ನಾವು ನಮ್ಮ ಭವಿಷ್ಯದ ಬಗ್ಗೆ ಮಾತಾಡ್ತಿದ್ದೀವಿ, ನೀನು ಹೋಗು. ಅಮ್ಮು, ನೀನ್ ಅಪ್ಪನ ಹತ್ರ ಬಾ ಅಂತ ಕೇಳ್ದ ಶಕ್ತಿ. ನೀವು ನನ್ನ ಅಮ್ಮುಗೆ ಅಪ್ಪ ಅಲ್ಲ, ಅವಳ ಮನಸ್ಸಿನಲ್ಲಿ ಬೇಡದ ಆಲೋಚನೆಗಳನ್ನೆಲ್ಲ ಹಾಕಬೇಡಿ ಅಂತ ಹಿತ ಎಚ್ಚರಿಸಿದಂತೆ ಹೇಳಿ ಮಗುವಿನ ಜೊತೆಗೆ ತಿರುಗಿದ್ಲು. ಆಗ ಶಕ್ತಿ ಹಿತಾಳ ಜುಟ್ಟನ್ನ ಹಿಡಿದು ಎಳೆದು ತನ್ನ ಎದೆಗೆ ಒರಗುವಂತೆ ನಿಲ್ಲಿಸಿ ಅವಳ ಮುಖದ ಹತ್ರವೇ ಕಣ್ಣುಗಳನ್ನ ಕೆಂಪು ಮಾಡಿಕೊಂಡು ನೋಡ್ದ. ಈಗಲ್ಲ, ಈ ಕ್ಷಣದಿಂದ ನೀನು ಯಾವತ್ತೂ ಎಂದಿಗೂ ಮರಿಬಾರ್ದು. ಅಮ್ಮು ಇನ್ಮುಂದೆ ನನ್ನ ಮಗಳು, ಅವಳಿಗೆ ನಾನೇ ಅಪ್ಪ. ಅದರಲ್ಲಿ ನೀನು ಯಾವುದೇ ಅಡ್ಡಿ ಮಾಡಬಾರ್ದು. ನನ್ನನ್ನು ಮೀರಿ ನನಗೆ ವಿರುದ್ಧವಾಗಿ ನೀನೇನಾದರೂ ಮಾಡಿದ್ರೆ ಆಮೇಲೆ ಅಮ್ಮನನ್ನು ನೀನು ನೋಡೋಕ್ಕೆ ಸಾಧ್ಯವಾಗದೇ ಇರೋ ಹಾಗೆ ಮಾಡಿಬಿಡ್ತೀನಿ. ನಿನ್ನ ವಿಷಯದಲ್ಲಿ ನಾನು ತಪ್ಪು ಮಾಡಿದ್ದೀನಿ, ಅದಕ್ಕೋಸ್ಕರ ಮಾತ್ರ ನಾನು ಸುಮ್ಮನಿದ್ದೀನಿ. ಅಮ್ಮು ವಿಷಯದಲ್ಲಿ ಯಾರೂ ತಲೆ ಹಾಕಬಾರ್ದು, ಅರ್ಥ ಆಯ್ತಾ ಅಂತ ಅವಳ ಕೆನ್ನೆಯನ್ನು ನೋವಾಗದಂತೆ ತಡ್ತವನು ಅಮ್ಮನ ತನ್ನ ಕೈಗೆ ಪಡ್ಕೊಂಡು ಅವಳ ಕಿವಿ ಹತ್ರ ಸಣ್ಣದಾಗಿ ಮುತ್ತಿಟ್ಟು ಹೋದ. ಹಿತ ಏನೇನೂ ತೋಚದೆ ಹೌಹಾರ್ತಾ ಅಲ್ಲೇ ನಿಂತು ಬಿಟ್ಲು. ನಂತರ, ನೀವಿಲ್ಲೇ ಇರಿ, ನನ್ನಿಂದ ಆ ಮನೆಗೆ ಬರೋಕ್ಕೆ ಸಾಧ್ಯ ಇಲ್ಲ. ನನಗೆ ನನ್ನ ಮಗಳ ಜೀವನ ಮತ್ತು ಅವಳ ರಕ್ಷಣೆ ತುಂಬ ಮುಖ್ಯ ಅಂದ್ಲು. ಶಕ್ತಿಗೆ ಇಲ್ಲಿ ಉಳಿಯೋದು ಇಷ್ಟ ಇಲ್ದಿದ್ರು ಅವನು ಹೇಳಿದ್ದನ್ನು ಖಂಡಿತ ಮಾಡ್ತಾನೆ ಅನ್ನೋ ನಂಬಿಕೆಯಿಂದ ಹಿತ ಒಪ್ಕೊಂಡ್ಲು. ಶಕ್ತಿ ಅಮ್ಮು ತಲೆಯನ್ನು ಸವರ್ತಾ, ಇದನ್ನೇ ನಾನು ನಿರೀಕ್ಷಿಸಿದ್ದು ಅನ್ನುವಂತೆ ಮನಸ್ಸಿನಲ್ಲೇ ನಕ್ಕ. ಅವನ ನಗು ಕಂಡು ಅವಳಿಗೆ ಒಳಗೊಳಗೆ ಉರಿತು. ನೀವು ಕೆಳಗಡೆ ಇರೋ ಒಂದು ರೂಮ್ನಲ್ಲಿ ಇರಿ ಅಂದ್ಲು ಹಿತ. ಸಾಧ್ಯವೇ ಇಲ್ಲ ಹಿತ, ನಾನು ಎಲ್ಲಿರಬೇಕು ಅಂತ ನನಗೊತ್ತು ಅಂತ ದೃಢವಾಗಿ ಹೇಳ್ದ. ಅವನು ಒಂದು ನಿರ್ಧಾರ ಮಾಡಿಯೇ ಬಂದಿದ್ದಾನೆ. ಇವಳು ಅವನಿಗೆ ಆಜ್ಞೆ ಮಾಡೋಕೆ ಸಾಧ್ಯನಾ? ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ನೀವು ನನ್ನ ಜೊತೆಗೆ ನನ್ನ ರೂಮ್ನಲ್ಲಿರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಅವನು ಹೇಳಿದ್ದನ್ನು ತಪ್ಪಾಗಿ ಅರ್ಥೈಸ್ಕೊಂಡು ಹಿತ ಅವಸರವಾಗಿ ಉತ್ತರಿಸಿದ್ಲು. ತಕ್ಷಣ ಶಕ್ತಿಯ ಕಣ್ಣುಗಳಲ್ಲಿ ಮಿಂಚು ಮೂಡಿತ್ತು. ತುಟಿಯಂಚಿನಲ್ಲಿ ನಾಚಿಕೆಯ ನಗು. ಅದನ್ನು ಜಾಣತನದಿಂದ ಮರೆಮಾಚಿದವನು, ಹಿತ, ನಿನ್ನ ಮನಸ್ಸಿನ ಆಳದಲ್ಲಿ ಇಂತಹ ಆಸೆ ಇದೆಯಾ? ನನ್ನ ಬಗ್ಗೆ ನೀನು ಅಷ್ಟು ಹಂಬಲಿಸ್ತಿದ್ಯಾ ಅಂತ ನಿನ್ನ ಈ ಅವಸರದ ಉತ್ತರವೇ ಹೇಳ್ತಿದೆ ಅಂದ. ಇವ್ರು ಯಾಕೆ ಸಂಬಂಧವಿಲ್ಲದೆ ಏನೇನೋ ಒದರುತ್ತಿದ್ದಾರೆ ಅಂತ ಯೋಚಿಸಿದವಳು ತಾನು ಹೇಳಿದ್ದನ್ನು ಮತ್ತೊಮ್ಮೆ ನೆನಪಿಸ್ಕೊಂಡ್ಲು ಹಿತ. ಮಗುವನ್ನು ಸೋಫಾ ಮೇಲೆ ಕೂರಿಸಿದವನು ಹಿತ ಯೋಚಿಸುವಷ್ಟರಲ್ಲೇ ತನ್ನ ಉಸಿರು ಅವಳಿಗೆ ತಾಗುವಷ್ಟು ಹತ್ರಕ್ಕೆ ಬಂದ. ನನಗೂ ತುಂಬ ಆಸೆ ಇದೆ ಕಣೆ, ಬಡ್ಡಿ ಸಮೇತ ಎಲ್ಲಾನು ತೀರಿಸ್ಬಿಡ್ಲಾ ಅಂತ ಮೋಹದ ಕಣ್ಣುಗಳಿಂದ ಕೇಳ್ದ ಶಕ್ತಿ. ಕರಗಬೇಕಾದವಳು ಎಚ್ಚರಗೊಂಡವಳಂತೆ ಬೆಂಕಿ ಉಗುಳೋ ಕಣ್ಣುಗಳಿಂದ ಗಂಡನನ್ನು ದಿಟ್ಟಿಸಿ ಅವನ ಎದೆ ಮೇಲೆ ಕೈ ಇಟ್ಟು ಪೂರ್ಣ ಬಲದಿಂದ ದೂರ ತಳ್ಳಿದ್ಲು. ಏನು, ನಿಮ್ಮ ಇಷ್ಟ ಬಂದಂತೆ ಮಾತಾಡ್ತಿದ್ದೀರಾ? ಅದು ಕೂಡ ಮಗುವಿನ ಮುಂದೆ. ನಿಮ್ಮ ಆಸೆಗೆ ನಾನು ಬಗ್ಗೋದಿಲ್ಲ. ಅದಕ್ಕೆ ಬೇರೆ ಯಾರನ್ನಾದರೂ ನೋಡ್ಕೊಳ್ಳಿ. ನಿಮಗೆ ಬೇರೆ ಇರೋಕೆ ಇಷ್ಟ ಇದ್ರೆ ಇರಿ, ಇಲ್ದಿದ್ರೆ ಇಲ್ಲಿಂದ ಹೊರಟು ಹೋಗಿ ಅಂತ ಕಾಳಿಯಂತೆ ಹೇಳಿದವಳು ತನ್ನ ಮಗಳನ್ನು ಎತ್ಕೊಂಡು ತಕ್ಷಣ ಅಲ್ಲಿಂದ ಹೋದ್ಲು ಹಿತ. ಅವಳು ಹಾಗೆಲ್ಲ ಮಾತಾಡಿದ್ಕೆ ಅವನಿಗೆ ಕೋಪ ಬರಲಿಲ್ಲ, ಬದಲಾಗಿ ನಗು ಬಂತು. ನನ್ನ ಹೆಂಡತಿಯಾಗಿ ಈ ಮಟ್ಟಿಗೂ ಕೋಪ ಬರಲಿಲ್ಲ ಅಂದರೆ ನನಗೆ ಎಷ್ಟು ದೊಡ್ಡ ಅವಮಾನ. ನಿನ್ನ ಕೋಪ ಕೂಡ ನನಗೆ ಖುಷಿ ಕೊಡ್ತಿದೆ ಕಣೆ, ಸುಂದರವಾದ ಕೋಪದವಳೆ ಅಂತ ಅವಳು ಹೋದ ಹಾದಿಯನ್ನೇ ನೋಡಿ ನಕ್ಕ ಶಕ್ತಿ. ಅವಳು ಇಲ್ಲದೆ ಇರೋ ಸಮಯದಲ್ಲಿ ಅನುಭವಿಸಿದ ಶೂನ್ಯ ಮತ್ತು ನೋವು ಇವತ್ತು ಅವಳ ಹತ್ರ ಬಂದ ತಕ್ಷಣ ಮಾಯವಾಯಿತು. ನನ್ನ ಒಣ ಹಠವೇ ಕಣೆ ಎಲ್ಲದಕ್ಕೂ ಕಾರಣ. ಇನ್ನು ಮುಂದೆ ನಿನ್ನ ಹತ್ರ ನನಗೆ ನಾಚಿಕೆ ಮಾನ ಹಠ ಯಾವುದೂ ಇಲ್ಲ. ನಮ್ಮ ಜೀವನಕ್ಕಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಚಿರಾಂತ್ ರೂಮ್ ಒಳಗಡೆ ಹೋದವನಿಗೆ ಚಿರಾಂತ್, ಅಮ್ಮು ಮತ್ತು ಹಿತ ಇರೋ ಫೋಟೋ ಸ್ವಾಗತಿಸಿತ್ತು. ಅದನ್ನು ನೋಡಿ ಶಕ್ತಿ ಕೋಪ ಮಾಡಿಕೊಳ್ಳಿಲ್ಲ ಅಥವಾ ನೋವು ಪಡಲಿಲ್ಲ. ನಾನು ರಕ್ಷಿಸದೆ ಕಳ್ಕೊಂಡ ನಿಧಿನ ನೀನು ಕಾಪಾಡಿದ್ಯಾ ನನಗಾಗಿ. ಇವತ್ತು ನನ್ನ ನಿಧಿಯನ್ನು ಮತ್ತೆ ನನ್ನ ಹತ್ರವೇ ಬಿಟ್ಟು ಹೋಗಿದ್ಯಾ. ಒಂದು ವೇಳೆ ನೀನು ಬದುಕಿದ್ರೆ ನನ್ನ ಕೈಯಲ್ಲೇ ಸಾಯ್ತಿದ್ದೆ.
ನನ್ನ ಹಿತ ನನಗೆ ಸಿಗಬೇಕು ಅಂದರೆ ನಾನು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ತೀನಿ. ಅದಕ್ಕಾಗಿ ಒಂದು ಕ್ಷಣ ಕೂಡ ಯೋಚಿಸೋದಿಲ್ಲ. ಆದರೆ ದೇವರು ಯಾರೊಂದಿಗೂ ಹೋರಾಟವಿಲ್ಲದೆ ನಿನ್ನನ್ನು ಕರೆಸ್ಕೊಂಡಿದ್ದಾನೆ. ಮುಂದಿನ ಜನ್ಮದಲ್ಲಿ ಖಂಡಿತ ನಿನಗಾಗಿ ಒಬ್ಳು ಇರ್ತಾಳೆ. ನೀನು ಸುಖವಾಗಿ ಬಾಳು. ಆದರೆ ಹಿತ ನನಗೆ ಸೇರಿದವಳು. ಅಮ್ಮು ನನ್ನ ಮಗಳು. ನೀನು ನೋಡ್ಕೊಂಡಿದ್ದಕ್ಕಿಂತ 100 ಪಟ್ಟು ಹೆಚ್ಚು ಪ್ರೀತಿ ಮತ್ತು ರಕ್ಷಣೆಯಿಂದ ನಾನು ಅವಳನ್ನು ನೋಡ್ಕೊಳ್ತೀನಿ. ನೀನು ನಿಶ್ಚಿಂತೆಯಿಂದ ಮುಂದಿನ ಜನ್ಮಕ್ಕೆ ತಯಾರಾಗು ಅಂತ ಚಿರಾನ್ ಫೋಟೋ ನೋಡಿ ಹೇಳ್ದ. ರೂಮ್ ತುಂಬ ಸುತ್ತು ಹೊಡೆದವನು, ಒಳ್ಳೆ ರಸಿಕ ಕಣೋ ನೀನು, ಕ್ಲೀನಾಗಿ ಇಟ್ಟಿದ್ಯಾ. ಇದನ್ನೇ ಹಾಳು ಮಾಡಲಿಕ್ಕೆ ಈಗ ನಾನು ಬಂದಿದ್ದೀನಿ ಅಂದವನು ತನ್ನ ಲಗೇಜ್ ಬ್ಯಾಗನ್ನು ಬೆಡ್ ಮೇಲೆ ಹಾಕಿ ಅದ್ರ ಪಕ್ಕದಲ್ಲೇ ಮಲ್ಕೊಂಡ. ಹಿತಾಗೆ ಮತ್ತೆ ನಿನಗೆ ಎಂತಹ ಗತಕಾಲವಿದ್ರೂ ನನಗೆ ಅದ್ರ ಬಗ್ಗೆ ಎಲ್ಲ ಚಿಂತೆ ಇಲ್ಲ. ಇನ್ಮುಂದೆ ಅದನ್ನು ತಿಳ್ಕೊಳ್ಳೋ ಅಗತ್ಯವೂ ನನಗಿಲ್ಲ. ಯಾಕಂದರೆ ನಡೆದಿರೋದೆಲ್ಲದಕ್ಕೂ ನಾನೇ ಕಾರಣ. ಇನ್ಮುಂದೆ ನಡೆಯೋದ್ಲಿರೋದಕ್ಕೂ ಕೂಡ ನಾನೇ ಕಾರಣ. ಆದರೆ ಈ ಬಾರಿ ನನ್ನ ಕಿವಿ ಮತ್ತು ಕಣ್ಣುಗಳು ತುಂಬ ಚುರುಕಾಗಿರುತ್ತವೆ. ನನ್ನ ಅಮ್ಮ ಇನ್ನು ಮುಂದೆ ಏನು ಮಾಡಿದ್ರೂ ನನ್ನ ಕುಟುಂಬವನ್ನು ಅಲುಗಾಡ್ಸೋಕ್ಕೂ ಸಾಧ್ಯ ಇಲ್ಲ ಅಂತ ತುಟಿ ಚೂಪುಗೆ ಮಾಡಿ ಗಾಳಿ ಊದಿದವನು ತಕ್ಷಣ ಎದ್ದು ಬಾಲ್ಕನಿಗೆ ಬಂದು ತನ್ನ ಮನೆಯನ್ನು ಪ್ರಶಾಂತವಾದ ಮುಖದಿಂದ ನೋಡ್ದ. ಎದುರು ಮನೆಯಲ್ಲೇ ಇದ್ಕೊಂಡು ಸ್ವಂತ ಮನೆಯನ್ನು ಕಳ್ಳನಂತೆ ನೋಡೋದು ಕೂಡ ಒಂದು ಬೇರೆಯೇ ಫೀಲಿಂಗು. ಚೆನ್ನಾಗಿದೆ ಇದು. ಇಷ್ಟು ದಿನ ಅಮ್ಮನ ಜೊತೆಗೆ ಇದ್ದಿದ್ದರಿಂದ ಅಮ್ಮನ ಕಡೆ ತಪ್ಪುಗಳು ಕಣ್ಣಿಗೆ ಕಾಣಿಸ್ಲಿಲ್ಲ. ಇನ್ಮೇಲೆ ಸ್ಪಷ್ಟವಾಗಿ ಕಾಣಿಸುತ್ತೆ ಅಂತ ಯೋಚಿಸ್ತಿದ್ದಾಗ ತನ್ನ ತಂದೆ ನಿಂತಿರೋದನ್ನು ಕಂಡು ಅಪ್ಪ ಹಾಯ್ ಅಂತ ಸ್ಟೈಲಾಗಿ ಹೇಳ್ದ ಶಕ್ತಿ. ಮಗನ ಧ್ವನಿ ಕೇಳಿ ತಿರುಗಿದ ಅವನ ತಂದೆ ಮಗನ ಮುಖದಲ್ಲಿನ ಸಂತೋಷ ಕಂಡು ತಾವು ಸಂತೋಷಪಟ್ರು. ಹಾಯ್ ಕಣೋ ಅಂತ ಕೈ ಎತ್ತಿದವರು ಕೂಡಲೇ ಕನಕ ಅವರ ನೆನಪಾಗಿ ಕೈ ಕೆಳಗಡೆ ಇಳಿಸಿ ಸುಮ್ಮನೆ ತಲೆ ಕೂದಲು ಸರಿಪಡಿಸ್ಕೊಂಡು ಮಗನನ್ನು ನೋಡದೇ ಇರೋರು ಹಾಗೆ ಒಳಗಡೆ ಹೋದರು. ಹೆಂಡತಿಯ ಭಯ, ಯಾವುದಕ್ಕೆ ವಂಶವಾಹಿ ಕಿರಿಕಿರಿ ಅನ್ನೋ ಯೋಚನೆ ಅವರದ್ದು. ತಂದೆ ಕೆಲಸ ಕಂಡು ಶಕ್ತಿ ಜೋರಾಗಿ ನಕ್ಕ. ಮದುವೆ ಆಗಿ ಇಷ್ಟು ವರ್ಷಗಳಲ್ಲಿ ಅಪ್ಪ ಯಾವತ್ತೂ ಅಮ್ಮನನ್ನು ಹೊಡೆದಿಲ್ಲ, ಬಿಟ್ಕೊಟ್ಟಿಲ್ಲ ಅಥವಾ ಕೋಪದಿಂದ ಒಂದು ಮಾತು ಆಡಿಲ್ಲ. ಆದರೆ ನಾನು ಅವ್ರ ಮಗ ಅಂತ ಹೇಳ್ಕೊಳ್ಳೋಕ್ಕೂ ಅರ್ಹತೆ ಇಲ್ಲದಂತೆ ನಡ್ಕೊಂಡೆ. ಒಳ್ಳೆ ಮನುಷ್ಯ ಅಂತ ತನ್ನ ತಂದೆಯ ಹಿರಿಮೆಯನ್ನು ಇವತ್ತು ಪೂರ್ಣವಾಗಿ ಮನಗಂಡ. ಹೊಸ ಲೋಕದಲ್ಲಿ ಹೊಸ ಜೀವನದಲ್ಲಿ ತಾನು ವಿಭಿನ್ನವಾಗಿ ನಿಂತಿರುವಂತೆ ಶಕ್ತಿಗೆ ಅನ್ನಿಸ್ತು. ಸರಿ, ನನ್ನ ಕೋಪದ ಗಿಳಿ ಏನು ಮಾಡ್ತಿದ್ದಾಳೆ ಅಂತ ನೋಡಬೇಕು. 1 ನಿಮಿಷ ಕೂಡ ಅವಳನ್ನು ಒಂಟಿಯಾಗಿ ಬಿಡಬಾರ್ದು ಅಂದ್ಕೊಂಡು ತಕ್ಷಣ ಹೆಂಡತಿಯ ರೂಮ್ ಒಳಗಡೆ ಬಂದ ಶಕ್ತಿ. ಮಗಳನ್ನು ಬೆಡ್ ಮೇಲೆ ಕೂರಿಸಿ ಕಾಲು ಚಾಚಿ ಮಲಕ್ಕೊಂಡು ಆಟದ ಸಾಮಾನುಗಳನ್ನು ಜೋಡಿಸಿ ಆಟ ಆಡಿಸ್ತಿದ್ಲು ಹಿತ. ಅವಳ ಟೀ ಶರ್ಟ್ ಸ್ವಲ್ಪ ಮೇಲೆ ಹೋಗಿ ಅವಳ ಸೊಂಟ ಕಾಣಿಸ್ತಿತ್ತು. ತುಟಿಯನ್ನು ನಾಲಿಗೆಯಿಂದ ಸವರ್ಕೊಂಡವನು ಅವಳ ಹತ್ರಕ್ಕೆ ಬಂದಾಗ ಅವನ ಕೈಗಳು ಅವನ ನಿಯಂತ್ರಣ ತಪ್ಪಿದ್ವು. ಅವಳ ಸೊಂಟವನ್ನು ಮುಟ್ಟಿ ನೋಡೋಕೆ ಅವನ ಕೈಗಳು ತುಡಿತಾ ಇದ್ವು. ಲೇ ಒಳ್ಳೆಯವನಾಗಿರೋ, ಈಗಾಗಲೇ ಅವಳು ಕೋಪದಲ್ಲಿದ್ದಾಳೆ. ನೀನು ಮತ್ತೆ ಅವಳನ್ನು ಕೆಣಕಬೇಡ, ಆಮೇಲೆ ಮನಸ್ಸು ಒಣಗಿ ಹೋಗೋ ಹಾಗೆ ಮಾತಾಡ್ಬಿಡ್ತಾಳೆ. ಸುಮ್ಮನೆ ಬುದ್ಧಿವಂತ ಮಗುವಿನಂತೆ ಇರು ಅಂದ್ಕೊಂಡು ಅವಳ ಸೊಂಟದ ಮೇಲೆ ಕಣ್ಣಿಟ್ಟು ಒಂದು ಕೈಯಿಂದ ಮತ್ತೊಂದು ಕೈಯನ್ನು ತಡೆದು ಹಿಡ್ಕೊಂಡ ಶಕ್ತಿ. ಸ್ವಂತ ಹೆಂಡತಿನ ಮುಟ್ಟೋಕೆ ಇಷ್ಟೊಂದು ಯೋಚನೆ, ಸಂಕೋಚ. ಏನೋ ಇದು ಶಕ್ತಿ ನಿನ್ನ ಸ್ಥಿತಿ ಅಂತ ಅಂದ್ಕೊಂಡ್ರು ಅವನ ಮನಸ್ಸು ಮಾತ್ರ ಏನೇನೋ ಯೋಚಿಸ್ತಿತ್ತು. ಅವನನ್ನು ನಿಯಂತ್ರಿಸೋ ಶಕ್ತಿ ಅವನಿಗೆ ಇಲ್ಲವಾಯಿತು. ಅಮ್ಮು ಶಕ್ತಿಯನ್ನು ನೋಡಿ ಕೈ ಚಾಚಿ ನಕ್ಲು. ನನ್ನಮ್ಮು ಯಾವುದನ್ನು ನೋಡಿ ನಗ್ತಿದ್ದೀರಾ ಅಂದ್ಲು ಹಿತ. ನನ್ನಮ್ಮು ಅವಳ ಅಪ್ಪನನ್ನು ನೋಡಿ ನಗ್ತಿದ್ದಾಳೆ ಅಂತ ತನ್ನ ಹಿಂದೆ ಕೇಳಿದ ಧ್ವನಿಗೆ ಹಿತ ದಬಕ್ಕಂತ ಎದ್ದು ನಿಂತ್ಲು. ಕಳ್ಳ ಬೆಕ್ಕಿನ ತರಹ ಬಂದು ನಿಂತಿದ್ದಾರೆ ಅಂತ ಗೊಣಗ್ತಾ, ರೀ ರೂಮ್ ಒಳಗಡೆ ಬರೋ ಮೊದಲು ಬಾಗ್ಲು ತಟ್ಟಿ ಬರಬೇಕು ಅಂತ ಗೊತ್ತಿಲ್ವಾ ಅಂತ ಕೋಪದಿಂದ ಕೇಳ್ತಾ ತನ್ನ ಬಟ್ಟೆನ ಸರಿಪಡಿಸ್ಕೊಂಡ್ಲು ಹಿತ. ಕಳ್ಳಬೇಕು ಸದ್ದು ಮಾಡದೆ ಹಾಲು ಕುಡಿಯುತ್ತೆ ಕಣೆ. ನಾನು ಸುಮ್ಮನೆ ನಿಂತಿದ್ದಕ್ಕೆ ನಿನ್ನ ಕೋಪ ಏನೋ. ನಾನು ಬೇಕಿದ್ರೆ ಅಂತ ಹಾಸಿಗೆ ಮೇಲೆ ಸಹಜವಾಗಿ ಕೂತವನು ಮೆಲ್ಲನೆ ಅವಳ ಹತ್ರ ಬರತೊಡಗಿದ್ದ. ಹಿತ ಬೆದರಿದ ಕಣ್ಣುಗಳಿಂದ ಹಿಂದೆ ಸರಿತಾ ಹೋದ್ಲು. ಅವಳ ನಾಲಿಗೆ ತಾನಾಗಿಯೇ ಮೇಲಕ್ಕೆ ಅಂಟ್ಕೊಂಡಿತ್ತು. ಬಾಯಿ ಒಣಗಿ ಹೋಗಿ ತನ್ನ ಹೃದಯ ಬಡಿತ ತನಗೆ ಕೇಳಿಸುವಂತಾಯಿತು. ಬೆಡ್ಶೀಟನ್ನು ಗಟ್ಟಿಯಾಗಿ ಹಿಡಿದವಳು ಶಕ್ತಿ ಹತ್ರ ಬಂದ ತಕ್ಷಣ ತನ್ನ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಕೊಂಡ್ಲು ಹಿತ. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನು ಕೇಳ್ತಿದ್ದೀರಾ
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ.